ದಿನ ದಿನಕ್ಕೂ ರಕ್ಷಿತಾಳ ಒಂದೊಂದು ಕುತಂತ್ರ ಬುದ್ಧಿ ಹೊರಗೆ ಬರ್ತಾನೆ ಇದೆ ಸೀಕ್ರೆಟ್ ರೂಮ್ಗೆ ಹೋದ್ಮೇಲೆ. ಯಾಕಂತಂದರೆ ಮನೆಯಾಗಿದ್ದಾಗ ಫೇರ್ ಗೇಮ್ ಆಡಬೇಕು, ಅನ್ಫೇರ್ ಆಡಬಾರ್ದು, ಯಾರಾದರೂ ಇರಲಿ ನಾವು ಫೇರ್ ಜಸ್ಟಿಸ್ ಕೊಡಬೇಕು, ಹಂಗೆ ಹಿಂಗೆ ಅಂತೇಳಿ ದೊಡ್ಡ ದೊಡ್ಡ ಮಾತಾಡ್ತಿರುವಂಥ ರಕ್ಷಿತಾ ಅಸಲಿ ಬಣ್ಣ ಬಯಲಾಗ್ತಾ ಇದೆ. ಮನಸ್ಸು ತುಂಬ ವಿಷ ಇಟ್ಕೊಂಡಲ್ಲ ಅಂತ ಹೇಳಿ ಆ ಸೀಕ್ರೆಟ್ ರೂಮ್ಗೆ ಹೋದ್ಮೇಲೆ ಗೊತ್ತಾಗ್ತದೆ. ಯಾಕಂತಂದರೆ ಈ ಮಾತು ಹೇಳ್ತಾ ಇದ್ದೀನಿ, ಈ ಹುಡುಗಿ ನೀವು ನೋಡ್ರಿ, ಈ ಹುಡುಗಿ ಸ್ಟಾರ್ಟಿಂಗ್ ಬಂದಾಗಿಂದ ಒಂದು ಸಿಂಪತಿಗೆ ಮಾಡ್ತಿದ್ದಲ್ಲ. ನನಗೆ ಅನಿಸಿದ ಪ್ರಕಾರ ಗಿಲ್ಲಿ ಎಲ್ಲ ಸಿಂಪತಿಗೆ ಮಾಡೋದು. ರಕ್ಷಿತಾ ಈ ಹುಡುಗಿ ಡ್ರೆಸ್ ಸ್ಟೈಲ್ ಹೊರಗಡೆ ಹೆಂಗಿದೆ ಒಳಗಡೆ ಹೆಂಗಿದೆ ಒಂದು ಸಲ ನೋಡ್ಕೊಳ್ಳಿ. ಆ ಹುಡುಗಿ ವೀಡಿಯೋಸ್ ನೋಡಿರಿ ಯಾವ ಥರ ಐತೆ ಅನ್ನೋದು. ಈಗ ಇವೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಭಾಳಷ್ಟು ಜನರು ಆ ಹುಡುಗಿನ ಸಪೋರ್ಟ್ ಮಾಡೋರು ಅದನ್ನು ಮಾಡಲಿ. ಚೆನ್ನಾಗಿ ಮಾಡಿದಾಗ ಚೆನ್ನಾಗಿ ಮಾತಾಡ್ತಲೆ, ಗೇಮ್ ಚೆನ್ನಾಗಿ ಸೀರಿಯಸ್ ಆಡ್ತಲೆ. ಬಟ್ ಕುತಂತ್ರ ಬುದ್ಧಿ ಅನ್ನೋದು ಬಹಳ ಐತೆ. ಯಾವಾಗ ಸೀಕ್ರೆಟ್ ರೂಮ್ಗೆ ಹೋಗಿದಲ್ಲೋ ಅವಾಗಿಂದನೂ ಈ ಹುಡುಗಿದು ಬಣ್ಣ ಅನ್ನೋದು ಬಯಲಾಗ್ತಾ ಇದೆ. ಇವರಿಬ್ಬರು ಒಳಗೆ ಹೋದ್ಮೇಲೆ ಧ್ರುವಂತ ಆ್ಯಂಡ್ ರಕ್ಷಿತಾ ಇವರಿಬ್ಬರಿಗೂ ಬಿಗ್ ಬಾಸ್ ಒಂದು ಟಾಸ್ಕ್ ಕೊಟ್ಟಿರ್ತಾನೆ. ಏನಂತಂದರೆ ಆ ಟಾಸ್ಕ್ಗಳು ಆಡಲಿಕ್ಕೆ ಟೀಮ್ನ ಫಾರ್ಮ್ ಮಾಡೋಕ್ಕೆ ಇವ್ರಿಗೆ ಒಂದು ಅವಕಾಶ ಕೊಟ್ಟಿರ್ತಾನೆ. ಇವಳಿಗೆ ಯಾರು ಬೇಕೋ ಅವ್ರ ಪರವಾಗಿ ಸ್ಟ್ರಾಂಗ್ ಟೀಮ್ನ ಫಾರ್ಮ್ ಮಾಡೋದು. ಆ ಧ್ರುವಂತ ಹೇಳಿದ್ರು ಕೇಳಿಸ್ಕೊಳ್ಳಲ್ಲ. ನೀನು ನೀವು ಫೇರ್ ಆಡೋದಾದರೆ ನಿಮ್ಮ ಮನೇಲಿ ಇರಬೇಡ, ಹೊರಗೆ ಹೋಗು ಅಂತಾನೆ. ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಅನ್ಫೇರ್ ಮಾಡೋಕ್ಕೆ ಹೋಗ್ಬೇಕಾ? ಹೌದಲ್ವಾ? ಇವಳು ಯಾರು ಅನ್ಕೊತಾರೋ ಅವ್ರು ಡಿಸರ್ವ್, ಇವಳಿಗೆ ಆಗದೆ ಇರೋರು ಅವ್ರು ಅನ್ಡಿಸರ್ವ್. ಈ ಥರ ಒಂದು ಕುತಂತ್ರ ಬುದ್ಧಿ ಇಟ್ಕೊಂಡಿದ್ದಲ್ಲ. ಈಗ ಇದ್ದಿದ್ದ ವಿಷಯ ಹೇಳ್ಬೇಕಂತಂದರೆ, ಮಾಳು ಹೊರಗಡೆ ಸಿಕ್ಕಾಪಟ್ಟೆ ಸಪೋರ್ಟ್ ಇದೆ, ಬಟ್ ಒಳಗಡೆ ಅವರು ಆಡ್ತಿಲ್ಲ, ಗೇಮ್ ಸ್ವಲ್ಪ ಸೈಲೆಂಟ್ ಆಗಿರ್ತಾರೆ. ಅವ್ರು ನೇಚರ್ ಇರ್ಬೋದು, ಬಟ್ ಹಂಗಂತೇಳಿ ಮಾಲೂನ ಸ್ಟ್ರಾಂಗು ಬೇರೆಯವ್ರನ್ನ ವೀಕು, ಮಾಲು ವೀಕು ಬೇರೆಯವ್ರನ್ನ ಸ್ಟ್ರಾಂಗ್ ಅನ್ಲಿಕ್ಕೆ ಬರೋಲ್ಲ. ಯಾರ ಸ್ಟ್ರಾಟಜಿ ಅವ್ರದ್ದು. ನಮಗೇನೋ ಒಂದು ಅವಕಾಶ ಕೊಟ್ಟಾಗ ಒಂದು ಫೇರ್ ಗೇಮ್ನ ಆಡೋಕ್ಕೆ ನಾವು ಟ್ರೈ ಮಾಡಬೇಕು. ಹೆಂಗೆ ಗೆದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಆಗಲ್ಲ, ಯಾವ ರೂಟ್ನಲ್ಲಿ ಗೆದ್ದಿದ್ವಾ ಇಲ್ಲ ಅನ್ನೋದು ಇಂಪಾರ್ಟೆಂಟ್ ಯಾವಾಗಲೂ ಆಗಲ್ಲ. ಹೆಂಗೆ ಗೆದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅರ್ಥ ಆಯ್ತಾ? ಸೊ ಹಾಗೆ ಟಾಸ್ಕ್ಗಳನ್ನು ಮಾಡಬೇಕು. ಟಾಸ್ಕ್ಗಳು ಆಡಲಿಕ್ಕೆ ಟೀಮ್ ಫಾರ್ಮ್ ಮಾಡತ್ತಂದರೆ ಅವಾಗೂ ಹಾಗೆ ಮಾಡಿದ್ಲು. ಈಗ ಕ್ಯಾಪ್ಟನ್ಸಿ ಕಂಟೆಂಟರ್ಸ್ ಆಗಿ ಗಿಲ್ಲಿ, ಕಾವ್ಯ, ರಜತ್ ಆ್ಯಂಡ್ ರಘು ಇದ್ದಾರೆ. ಅವ್ರನ್ನ 2 ಜೋಡಿಗಳು ಮಾಡಿ ಕ್ಯಾಪ್ಟನ್ಸಿ ಕಂಟೆಂಟ್ ಟಾಸ್ಕ್ ಮಾಡೋಣ ಅಂತೇಳಿ ಬಿಗ್ ಬಾಸ್ ಅವರು ಕೊಟ್ಟಿದ್ರೆ, ಆ ಟೀಮ್ಗಳನ್ನು ಯಾರನ್ನು ಜೋಡಿ ಮಾಡ್ಬೇಕನ್ನೋದನ್ನು ಇವರಿಬ್ಬರಿಗೆ ಅವಕಾಶ ಮಾಡಿಕೊಟ್ಟಿದ್ದಾನೆ ಬಿಗ್ ಬಾಸ್. ಆದರೆ ಇವಳು ವೀಕ್ ಇರುವಂಥ ಗಿಲ್ಲಿನ ಸೋಲಿಸ್ಲಿಕ್ಕೆ, ಕಾವ್ಯನ ಸೋಲಿಸ್ಲಿಕ್ಕೆ ಕಾವ್ಯ ಟೀಮ್ಗೆ ಗಿಲ್ಲಿನ ಆಗ್ತಿದ್ದಲ್ಲ. ಆ ಸೂರಜು ಮತ್ತು ರಘುನ ಒಂದು ಟೀಮ್ ಅಂತ, ಅವರಿಬ್ಬರು ಎಂಥ ಫಿಸಿಕಲಿ ಸ್ಟ್ರಾಂಗ್ ಅದಾರ, ಅವರಿಬ್ಬರನ್ನ ಒಂದು ಟೀಮು, ಇವರಿಬ್ಬರನ್ನ ಒಂದು ಟೀಮ್ ಅಂತ ಆಡಲಿಕ್ಕೆ ನೋಡ್ತಿದ್ದಲ್ಲ. ಆ್ಯಕ್ಚುಲಿ ಇವಳು ಎಂಥ ಕುತಂತ್ರಿ ಬುದ್ಧಿ ಇದ್ದಾಳೆ ಅಂತಂದರೆ, ಇವಳು ಗೊತ್ತಿದೆ ಗಿಲ್ಲಿ ಸ್ಟ್ರಾಂಗ್ ಅದನ, ಗಿಲ್ಲಿದಿಂದ ಕಾವ್ಯನೂ ಸೇವ್ ಆಗ್ತಿದ್ದಾನ ಅಂಥೇಳಿ. ಅದಕ್ಕೆ ಇವಳು ಅಪ್ಪರ್ ಹೆಡ್ಜ್ ತೊಗೊಳಕ್ಕೆ ಗಿಲ್ಲಿ ಮೇಲೆ ಸ್ಟಾರ್ಟಿಂಗಿಂದನೂ ಪ್ರಯತ್ನ ಪಡ್ತಿದ್ದಾಳೆ. ಈಗ ನೋಡಿ, ಇವಳನ್ನ ಆ ಅಶ್ವಿನಿ, ಆ ಜಾನ್ವಿ ಎಲ್ಲರೂ ಕಿರಿಕಿರಿ ಮಾಡುವಾಗ, ಸಾಕಷ್ಟು ಹಿಂಸೆ ಕೊಟ್ಟಾಗ ಇವಳ ಪರವಾಗಿ ಮಾತಾಡಿದವ್ರು ಯಾರು? ಗಿಲ್ಲಿ, ಕಾವ್ಯ. ಇವಳನ್ನ ಎಲ್ಲರೂ ಕೀಳು ಮಟ್ಟದಾಗ ನೋಡುವಾಗ ಇವಳ ಜೊತೆ ನಿಂತ್ಕೊಂಡವ್ರು ಯಾರು? ಗಿಲ್ಲಿ. ಕೆಲವು ಸಂದರ್ಭಗಳಲ್ಲಿ ಕಾವ್ಯ ಕೂಡ ಇವಳ ಪರವಾಗಿ ಸ್ಟ್ಯಾಂಡ್ ತೊಗೊಂಡಿದ್ದಾರ. ಸೂರಜ್, ರಕ್ಷಿತಾ, ರಾಶಿಕಾ ಯಾವಾಗಲೂ ಇವಳನ್ನ ದೂರ ಇಟ್ಟಿದ್ದಾರೆ, ಮತ್ತು ಇವಳ ಮೇಲೆ ಯಾವಾಗಲೂ ಜಗಳಕ್ಕೆ ತಯಾರಿರ್ತಾರೆ ಅವರು. ಅಂಥದ್ದು ಸೂರಜ್ನ ಬಿಟ್ಟು ಕಾವ್ಯನ ಟಾರ್ಗೆಟ್ ಮಾಡಿದ್ದಾರೆ. ಕಾವ್ಯ ಗಿಲ್ಲಿನ ಒಂದು ಟೀಮ್ ಮಾಡಿದಲ್ಲ, ಸೂರಜ್ ರಘುನ ಒಂದು ಟೀಮ್ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದಲ್ಲ. ಇದನ್ನು ಧ್ರುವಂತೂ ಇದು ಕರೆಕ್ಟ್ ಇಲ್ಲ, ಅನ್ಫೇರ್, ನಾನು ಆಡೋಕ್ಕೆ ಬಿಡಲ್ಲ, ಫೇರ್ ಟೀಮ್ ಕ್ರಿಯೇಟ್ ಮಾಡೋಣ ಅಂತಂದರೆ ಅವನು ಬಾಯಿಗೆ ಬಂದಂಗೆ ಬೈದು ಸೀಕ್ರೆಟ್ ರೂಮಲ್ಲಿ ಅವನ ಬೆಡ್ಡನ್ನ ಎಸೆದಿದ್ದಲ್ಲ ಅಂತಂದರೆ ಇವಳು ಎಷ್ಟು ದುರ್ಬುದ್ಧಿದಲ್ಲ. ಅವ ಧ್ರುವಂತ ಇದ್ದುಕೊಂಡು ಸುಮ್ಮನಿದ್ದಾನೆ. ನಿಜವಾಗ್ಲೂ ಬೇರೆಯವ್ರಾಗಿದ್ದರೆ ಅವಳು ಒಂದು ದಿನನೂ ಮನೆಗೆ ಇರೋಕ್ಕಾಗಲ್ಲ, ಆ ಥರ ಆಗ್ತಿತ್ತು. ಇವಳ ವರ್ತನೆ ಬಗ್ಗೆ ಕಿಚ್ಚ ಸುದೀಪ್ ಅವ್ರು ಈ ವಾರ ಸಿಕ್ಕಾಪಟ್ಟಿ ಕ್ಲಾಸ್ ತೊಗೊಳ್ಳೇಬೇಕು ಅವಳಿಗೆ. ಇಲ್ಲಾಂತಂದರೆ ಇದು ಅನ್ಫೇರ್ ಆಗುತ್ತೆ. ಆ ಹುಡುಗಿ ಅಂತಂದರೆ 25 ಇಯರ್ಸ್ ಅವಳು ಹುಡುಗಿ ಆಗಲ್ಲ, ಶೀ ಈಸ್ ಮೆಚ್ಯೂರ್ಡ್. ಬೇಕಂತಲೇ ಡ್ರಾಮಾ ಪ್ಲೇ ಮಾಡ್ತಿದ್ದಲ್ಲ ಒಳಗಡೆ ಅನ್ನೋದು ಎಲ್ಲರಿಗೂ ಅನ್ನಿಸ್ತಾ ಇದೆ. ನೋಡ್ರಿ, ಅವಳ ವಿರುದ್ಧ ಎಲ್ಲ ಅವ್ರನ್ನ ಯಾರು ಲೈಕ್ ಮಾಡ್ತಾರೆ ಅವರೆಲ್ಲರೂ ಅವಳ ವಿರುದ್ಧ ಆಗಿದ್ದಾರೆ. ಸೊ ಈ ಪ್ರೋಮೋ ಏನು ಬಂದೈತಲ್ಲ, ಈ ಪ್ರೋಮೋದಲ್ಲಿ ಅವಳು ಆಡಿರುವಂಥ ಆಟದ ಬಗ್ಗೆ ಕಿಚ್ಚ ಸುದೀಪ್ ಅವರು
ಕೇಳಲೇಬೇಕಿದು ಈ ವೀಕೆಂಡ್ನಾಗ. ಅವಳು ಫೇರು ಜಸ್ಟ್ ಅನ್ಫೇರು ತನಗೆ ಏನು ಅನಿಸಿದ್ರೆ ಅದು ಫೇರು, ತನಗೆ ಸರಿಯಾಗಿ ಅನಿಸಿಲ್ಲ ಅಂತ ಅನ್ಫೇರು ಅಂತ ತಿಳ್ಕೊಂಡು ಬಿಟ್ಟಿದ್ದಲ್ಲ. ಅದರದ್ದು ಫೇರ್ ಅನ್ಫೇರ್ ಗೇಮ್ ಬಗ್ಗೆ ಕಿಚ್ಚ ಸುದೀಪ್ ಅವರು ಪ್ರಶ್ನೆ ಮಾಡಲೇಬೇಕಾಗತ್ತೆ.